ನಾನು ರಮ್ಯಾ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ. ಇವತ್ತು ಅವರ 75ನೇ ಹುಟ್ಟು ಹಬ್ಬದ ಸಂಭ್ರಮ. ಸಹಜವಾಗಿಯೇ ಪ್ರಧಾನಿ ನರೇಂದ್ರ ಮೋದಿ ಅವರ ಜಾತಕದ ಬಗ್ಗೆ ಕುತೂಹಲ ಇದ್ದೇ ಇರುತ್ತೆ. ಅವರ ಜಾತಕ ಹೇಗಿದೆ, ಮುಂದಿನ ದಿನಗಳಲ್ಲಿ ನಮ್ಮ ದೇಶಕ್ಕೆ ಯಾವೆಲ್ಲ ರೀತಿಯಾದಂತಹ ಕೊಡುಗೆಯನ್ನ ಕೊಡಬಹುದು ಅನ್ನುವಂತಹ ಕುತೂಹಲಗಳು ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜಾತಕ ಹೇಗಿದೆ ಅನ್ನೋದರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ್ ದಿನೇಶ್ ಗುರೂಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವ ಮುಪಾಸ್ಮಹೆ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ಎಲ್ಲರಿಗೂ. ನೋಡಿ, ಇವತ್ತು ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಯವರ 75ನೇ ಹುಟ್ಟು ಹಬ್ಬದ ಸಂಭ್ರಮ. 75ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಅವರ ಜಾತಕ ಹೇಗಿದೆ ಅನ್ನೋದ್ರ ಬಗ್ಗೆ, ಜಾತಕದ ಬಗ್ಗೆ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋದಾದ್ರೆ ಖಂಡಿತ ಮೋಸ್ಟ್ ಇಂಪಾರ್ಟೆಂಟು ನಮ್ಮ ಪ್ರಧಾನಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಭಾಳ ಆ ಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಎಷ್ಟು ಪುಣ್ಯ ಮಾಡಿದ್ದಾರೆ ಅನ್ನೋದು ಫಸ್ಟ್ ತಿಳ್ಕೊಬೇಕು ನಾವು. ಒಂದು ಆರ್ಡಿನರಿ ಬ್ಯಾಂಕಲ್ಲಿ ಕೆಲಸ ಸಿಕ್ತು ಮ್ಯಾನೇಜರ್ ಅಂತಂದಾಗ, ಅಥವಾ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ನನಗೆ ಉದ್ಯೋಗ ಸಿಕ್ಕಿದೆ ಅಂತಂದಾಗ, ಅಥವಾ ನನಗೆ ಒಂದು ಜಸ್ಟ್ ಒಂದು ಇದರಲ್ಲಿ ವಿನ್ ಆದೆ ಅನ್ನೋ ಒಂದು ವಿಚಾರದಲ್ಲಿ ಬಂದಾಗ, ಅಥವಾ ಏನೂ ಬೇಡ ಒಂದು ಫಾರಿನ್ಗೆ ಹೋಗಿ ಬಂದರೆ ಎಷ್ಟೊಂದು ನಮಗೆ ಸಂಭ್ರಮ. ಒಂದು ಫಾರಿನ್ಗೆ ಹೋಗಿ ಬಂದರೆ ಅಷ್ಟು ಸಂಭ್ರಮ, ನಾವು ಹಿಂಗಿದ್ದೀವಿ ಹಂಗಿದ್ದೀವಿ ಅಂತ. ಅಂಥದ್ರಲ್ಲಿ ಒಂದು ಯಾವುದೋ ಒಂದು ವಿಚಾರದಲ್ಲಿ ನಾವು ತೊಗೊಂಡಾಗ, ದೇಶದ ಅತ್ಯಂತ ಎತ್ತರದ ಪೊಸಿಷನಲ್ಲಿದ್ದಾಗ, ಅದೆಲ್ಲೋ ಒಂದು ಕಡೆ ನಮಗೆ ನಾವು ಸಾವಿರ ಟೀಕೆಗಳು ಮಾಡ್ತೀವಿ. ಆದರೆ ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ಅದು ಏನು ತೃಣಕ್ಕೆ ಸಮಾನ ನಮ್ಮದೆಲ್ಲ. ಸೊ ಅಂಥ ಒಂದು ದೇಶಭಕ್ತಿ, ಅದರ ಜೊತೆಗೆ ಅವ್ರಿಗಿರ್ತಕ್ಕಂಥ ಒಂದು ವರ್ಚಸ್ಸು, ತೇಜಸ್ಸು, ಎಲ್ಲರೂ ಎಲ್ಲ ದೇಶಗಳಲ್ಲೇ ಎಲ್ಲ ವಿದೇಶಗಳಲ್ಲೂ ಕೂಡ ನಾವು ಅವರ ಪ್ರಶಂಸೆ ಎಲ್ಲ ನೋಡ್ತಾ ಇದ್ದೀವಿ. ನಮಗೆ ಒಂದು ಹೆಮ್ಮೆ ಅಂತ ನಾವು ಭಾವನೆ ಮಾಡ್ಕೊಳ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಕುತೂಹಲ, ಜಾತಕ ಜ್ಯೋತಿಷ್ಯ ಹೇಗೆ ಅವ್ರಿಗೆ ಗ್ರಹಗಳನ್ನ ಆ ರೀತಿಯಾಗಿರ್ತಕ್ಕಂಥ ಒಂದು ವರ್ಚಸ್ಸನ್ನು ಕೊಟ್ಟಿದೆ ಅನ್ನೋ ಒಂದು ವಿಚಾರದಲ್ಲಿ ನಾವು ನೋಡಿದಾಗ, ಫಸ್ಟ್ ಅವ್ರದ್ದು ಜಾತಕವನ್ನು ಡಿಸ್ಪ್ಲೇ ಮಾಡೋಣ, ಆಮೇಲೆ ಮತ್ತೆ ಇನ್ನಷ್ಟು ವಿಚಾರಗಳನ್ನು ಮಾಡ್ಕೊಳ್ಳೋಣ. 3 ವಿಂಡೋಸ್ ಹಾಕಂಗಿದ್ರೆ ಹಾಕಿ. ಸೊ ಜಾತಕದ ವಿಶ್ಲೇಷಣೆ ಒಂದು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅವರು ಹುಟ್ಟಿರ್ತಕ್ಕಂಥದ್ದು 17 ಸೆಪ್ಟೆಂಬರ್ 1950ರಲ್ಲಿ. 17 ಸೆಪ್ಟೆಂಬರ್ 1950ರಲ್ಲಿ. ಭಾಳ ವಿಶೇಷ ಏನು ಅಂತಂದರೆ, ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಈ ಮಗು ಹುಟ್ಟಿದಾಗ 17 ಅಂದಿದ ತಕ್ಷಣ ಎದುರ್ಕೊಂಡ್ಬಿಡ್ತಾರೆ. 17 ಅಂದರೆ 1 + 7 8 ಆಗಿಬಿಡುತ್ತೆ. ಸೊ ಆ ನಂಬರು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳು 8ನೇ ತಾರೀಕಲ್ಲಿ ಹುಟ್ಟಿರೋರು ಇದ್ದಾರೆ. ಹಾಗೆ ಅತ್ಯಂತ ಕನಿಷ್ಠ ಜೀವನ ನಡೆಸ್ತಾ ಇರ್ತಕ್ಕಂಥವ್ರು 6ನೇ ನಂಬರು, 15ನೇ ನಂಬರು, 24ನೇ ನಂಬರಲ್ಲಿ ಇದ್ದಾರೆ. ನಮಗೆ ಯಾರೋ ಒಬ್ಬರು ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿರ್ತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥವ್ರು 8 ಕೆಟ್ಟದ್ದು, 6 ಕೆಟ್ಟದ್ದು, 6 ಒಳ್ಳೆಯದು, 5 ಒಳ್ಳೆಯದು ಅಂತ ಹೇಳಿ ಮಾಡಿರ್ತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಡಿಸ್ಪ್ಲೇ ಮಾಡ್ಬೋದಾ? ಓಕೆ. ಸೊ ಈ ಒಂದು ವಿಚಾರದಲ್ಲಿ ನಾವು ನೋಡಬೇಕಾದ್ರೆ 8ನೇ ತಾರೀಕು ಅನ್ನೋದು ಒಂದು ಸಂಖ್ಯೆ ಅಷ್ಟೇ. ಅದು ಒಂದು ಸಂಖ್ಯೆ, ಅದರಲ್ಲಿ ಕೆಲವು ಕ್ವಾಲಿಟೀಸ್ನ ಕೊಡುತ್ತೆ. ನ್ಯೂಮರಾಲಜಿಲಿ ಕೆಲವು ಕ್ವಾಲಿಟೀಸ್ ಕೊಡುತ್ತೆ. 17 ಅಂದಾಗ 1 + 7 8. ಇಂಥ ವಿಚಾರ ಬಂದಾಗ ನಾವು ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದರೆ ನಮ್ಮ ಜೀವನದ ಜಾತಕ ಭಾಳ ಮುಖ್ಯವಾಗುತ್ತೆ. ಯಾಕೆ ಅಂದರೆ ಪ್ರತಿಯೊಬ್ಬರು ಹುಟ್ಟಿರೋದು ಹಿಂದಿನ ಜನ್ಮ ಏನಾಗಿದೆ ಗೊತ್ತಿಲ್ಲ. ನಾವು ಅನುಭವಿಸ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ. ನಾವು ಏನಕ್ಕೆ ಜ್ಯೋತಿಷ್ಯ ಸುಳ್ಳು ನಿಜ ಅದೆಲ್ಲ ಸೆಕೆಂಡ್. ನನ್ನ 30 ವರ್ಷದ ಅನುಭವದಲ್ಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿ ಅವರಿಗೆ ಗೊತ್ತಿರಲ್ಲ ಅವ್ರು PM ಆಗ್ತಾರೆ ಅಂತ. ಪಾಯಿಂಟ್ ನಂಬರ್ 1. ನನಗೇ ಗೊತ್ತಿರಲಿಲ್ಲ ಈ ಗ್ಯಾರಂಟಿ ನ್ಯೂಸಲ್ಲಿ ನಾನು ಇಲ್ಲಿ ದಿನೇಶ್ ಗುರೂಜಿಗೆ ನಿಮ್ಮ ಜೊತೆ ಮಾಡ್ತೀವಿ ಅಂತ ಗೊತ್ತಿರಲ್ಲ.
ಆದರೆ ಒಂದು ಸ್ಥಾನಕ್ಕೆ ಏರ್ತೀವೋ ಇಲ್ಲವೋ ಅನ್ನೋ ಒಂದು ವಿಚಾರವನ್ನು ಜ್ಯೋತಿಷದಲ್ಲಿ ನೋಡ್ಕೋಬೋದು. ಯಾವ ಸ್ಥಾನ, ಎಲ್ಲಿ, ಯಾರ ಜೊತೆ, ಅದು ದೈವ ನಿರ್ಣಯ ಅಂತ ಕರೀತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ನೋಡ್ಕೋಬೇಕಾಗಿರ್ತಕ್ಕಂಥದ್ದು, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೇ ವಿಚಾರ. ಸೊ ಜಾತಕದ ವಿಶ್ಲೇಷಣೆಯಲ್ಲಿ 17 ಸೆಪ್ಟೆಂಬರ್, ಈಗ ಡಿಸ್ಪ್ಲೇ ಮಾಡಲಿ ಹಂಗೆ ಹೇಳ್ತೀನಿ, 17 ಸೆಪ್ಟೆಂಬರ್ 1950. ಒಂದು ನಿಮಿಷ, ಆ ಡೇಟನ್ನು ನಾನು ಹೇಳ್ಬಿಡ್ತೀನಿ. ಸೊ ಇಲ್ಲಿ 17 ಸೆಪ್ಟೆಂಬರ್ 1950, 10:58 ಕುಂಡ್ಲಿ ಹಾಕಿದ್ದೀವಿ ನೋಡಿ, 10:58ರಲ್ಲಿ ಟೈಮಲ್ಲಿ ಹುಟ್ಟಿರೋದು. ಮೆಹಸಾನ ಅನ್ನೋದು ಆ್ಯಕ್ಚುಲಿ ಊರು. ಗುಜರಾತಲ್ಲಿ ಒಂದು ಪ್ಲೇಸ್ ಇದೆ ಮೆಹಸಾನ. ಇದನ್ನು ನಾನು ಸಾಕಷ್ಟು ಕಡೆ ಸರ್ವೆ ಮಾಡಿ ತುಂಬ ನೋನ್ ಕಾಂಟ್ಯಾಕ್ಟ್ಸಿಂದ ತೊಗೊಂಡಿರ್ತಕ್ಕಂಥ ಟೈಮಿಂಗು ಮತ್ತು ಇದು ತುಂಬ ಕಡೆ ನಾವು ಗೂಗಲು ಸರ್ಚ್ ಮಾಡಿದ್ದೀವಿ. ಕೆಲವು ಕ್ಲೋಸ್ ಕಾಂಟ್ಯಾಕ್ಟ್ಸು ಇವೆಲ್ಲ ನೋಡಿದಾಗ ಹೆಚ್ಚು ಕಮ್ಮಿ ಇಂಟರ್ನಲ್ ಸೋರ್ಸಸ್ಸಿಂದ ತೊಗೊಂಡಿರ್ತಕ್ಕಂಥ ಟೈಮ್ ಇದು, ವಿಚ್ ಹ್ಯಾಸ್ ಕಮ್ ಆಲ್ಮೋಸ್ಟ್ ಆ್ಯಕ್ಯುರೇಟ್. ಕೆಲವರು ತೊಗೊಂಡಿದ್ದಾಗ ತುಲಾ ಲಗ್ನ ಅಂತ ತೊಗೊಳ್ತಾರೆ, ಬಟ್ ನನ್ನ ಪ್ರಕಾರ ಅದು ಜಸ್ಟ್ ಲಗ್ನ ಸಂಧಿ ಆಗಿದೆ ಅಂತ ಹೇಳ್ತೀನಿ. ಲಗ್ನ ಸಂಧಿ ಅಂತ ಕರಿತೀವಿ. ಲಗ್ನ ಸಂಧಿ ಅಂದರೆ ಜಸ್ಟ್ ದಿ ಲಗ್ನ ಸ್ಟಾರ್ಟೆಡ್ ಎಟ್ 0 ಡಿಗ್ರಿ 38 ಮಿನಿಟ್ಸ್ 57 ಸೆಕೆಂಡ್ಸ್. ಇಟ್ ಈಸ್ ಜಸ್ಟ್ ಸ್ಟಾರ್ಟೆಡ್. ಅದು ಆ ಒಂದು ಸಂದರ್ಭದಲ್ಲಿ ಚಂದ್ರ ವೃಶ್ಚಿಕ ರಾಶಿಲಿ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿ. ಸೊ ನಕ್ಷತ್ರ ಯಾವುದು? ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಅಂದರೆ ಶನಿಯ ನಕ್ಷತ್ರ. ಸೊ ಅವ್ರು ಹುಟ್ಟಿರ್ತಕ್ಕಂಥದ್ದು ಮೊದಲ ದಶ ನಾವು ನೋಡಬೇಕಾದ್ರೆ ಅಲ್ಲಿ ಶನಿ ದಶೆ ಪ್ರಾರಂಭವಾಗಿದೆ ಅಂತ ಇಲ್ಲಿ ನಾವಿಲ್ಲಿ ನೋಡ್ಬೋದು. 1950ರಿಂದ 1961ವರೆಗೂ ಕೂಡ ಅವ್ರಿಗೆ ಶನಿ ದಶೆ ಇತ್ತು. ಹುಟ್ಟು ಶನಿ ದಶೆಯಲ್ಲಿ ಇತ್ತು. ಅಂದರೆ ಹೆಚ್ಚು ಕಮ್ಮಿ 11 ವರ್ಷದ ಕಾಲ ಶನಿ ದಶೆ. ಅದಾದ ನಂತರ ಅವರಿಗೆ 17 ವರ್ಷ 78ವರೆಗೂ ಬುಧ ದಶೆ. 78ವರೆಗೂ ಅವ್ರಿಗೆ ಬುಧ ದಶೆ ನಡೀತಾ ಇತ್ತು. ಹಾಗೆ ಈ ಬುಧ ದಶೆ 78 ಆದಮೇಲೆ 7 ವರ್ಷ ಕೇತು 78ರಿಂದ 85. ಈ ಡೇಟ್ಸ್ ಯಾಕೆ ಹೇಳ್ತಾ ಇದ್ದೀನಿ, ವರ್ಷ ಯಾಕೆ ಹೇಳ್ತಾ ಇದ್ದೀನಿ, ಹೇಗೆ ಬದುಕುಗಳು ಬದಲಾಗುತ್ತೆ ಒಬ್ಬ ಮನುಷ್ಯಂದು. ಹೇಗೆ ಸಾಮಾನ್ಯವಾಗಿ ಹೇಳ್ತಾರಲ್ಲ, ಟೀ ಮಾರ್ತಾ ಇರೋರು ದೇಶದ ಪ್ರಧಾನಿ ಆದರು ಅಂತ. ಆಯಾ ದಶಗಳು ಅವರವರ ಕರ್ಮಗಳನ್ನು ತೋರಿಸುತ್ತೆ. ಮೊದಲನೇ ದಶ ಸಿಲ್ವರ್ ಸ್ಪೂನಲ್ಲಿ ಹುಟ್ಟಿರ್ತಾರೆ. ಲಾಸ್ಟ್ ದಶ ಈ ಸ್ಟೀಲ್ ಸ್ಪೂನ್ಗೂ ಗತಿ ಇರಲ್ಲ. ಅರ್ಥ ಆಯ್ತಲ್ಲ? ಮೊದಲನೇ ದಶ ಸಿಲ್ವರ್ ಸ್ಪೂನ್ ಅಂತ ಕರೀತಾರೆ. ಕೊನೆಯದು ಮುಗಿಯೋ ಟೈಮಲ್ಲಿ ನೋಡಿದ್ರೆ ಅವನಿಗೆ ಸ್ಟೈನ್ಲೆಸ್ ಸ್ಟೀಲ್ ತೊಗೊಳಕ್ಕೂ ಸ್ಪೂನ್ಗೂ ತೊಗೊಳಕ್ಕೂ ಹೋಗ್ಬಿಟ್ಟಿರುತ್ತೆ, ಈ ದುಡ್ಡಿರಲ್ಲ. ಹಂಗೆ ದಶಗಳನ್ನು ನಾವು ಭಾಳ ಇಂಪಾರ್ಟೆಂಟಾಗಿ ನೋಡಬೇಕು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ದಶ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಮ್ಮ ಕ್ಲಾಸಸ್ನ ನೀವು ಬಂದಾಗ ನಮ್ಮ ಜೀವನದ ನಮ್ಮ ಕರ್ಮನ ನೋಡಿ ಮೇಲೆ ಹೋಗ್ತೀವೋ ಕೆಳಗೆ ಹೋಗ್ತೀವಿ ಅಂತ ನೋಡಿ ನೆಮ್ಮದಿಯಾಗಿರೋಕ್ಕಷ್ಟೇ ಇದು. ಜ್ಯೋತಿಷ್ಯದಲ್ಲಿ ಏನನ್ನೂ ಬದಲಾಯಿಸೋಕ್ಕಾಗಲ್ಲ, ನಾನು ಬದಲಾಯಿಸೋಕ್ಕಾಗಲ್ಲ, ನೀವು ಬದಲಾಯಿಸೋಕ್ಕಲ್ಲ, ಯಾರೂ ಬದಲಾಯಿಸೋಕ್ಕಾಗಲ್ಲ. ನೋಡಿ, ಇದರಲ್ಲಿ ಒಂದು ಸೈನ್ಸ್ ಇದೆ, ಇದರೊಂದು ವಿಜ್ಞಾನ ಇದೆ. ಗ್ರಹಗಳು ನಮ್ಮನ್ನು ಎಲ್ಲೋ ಒಂದು ಕಡೆ ಒಂದು ಪ್ರಚೋದನೆ ಕೊಡ್ತಾ ಇದೆ ನಮ್ಮ ಕಾರ್ಯಕ್ಕೆ ಅನ್ನೋದನ್ನು ನಾವು ತಲೆಯಲ್ಲಿಟ್ಕೋಬೇಕಾಗತ್ತೆ. 1985 ಆದಮೇಲೆ 20 ವರ್ಷದ ಕಾಲ ಶುಕ್ರದಶ ಬಂತವ್ರಿಗೆ. ಶುಕ್ರದಶ ಬಂದಾಗ 2005 ಆದ ನಂತರ ಸೂರ್ಯದಶ 2005ರಿಂದ 2011 ಸೂರ್ಯದಶ, 2011ರಿಂದ 2021ವರೆಗೂ ಚಂದ್ರದಶ. ಇದು ಆರ್ಡರ್, ಒಂದು ಲೆವೆಲಿಂದ ಒಂದು 78ವರೆಗೂ ಶನಿ. ಸೊ ಆ ಕಾಂಬಿನೇಷನಲ್ಲಿ ನಾವು ನೋಡಬೇಕಾದ್ರೆ ಫಸ್ಟು ನಾವು ಒಂದು ಜಾತಕದ ವಿಶ್ಲೇಷಣೆ ಮತ್ತು ಜಾಬ್ ಅಂತ ಹಾಕಿದಾಗ ಫಸ್ಟು ನಾವು ಸ್ಯಾಟ್ರನ್ನ ನೋಡ್ತೀವಿ. ಸ್ಯಾಟ್ರನ್ ಇದು ಹುಟ್ಟಿದಾಗ ಶನಿ. ಹುಟ್ಟಿದಾಗಲೇ ಅವರಿಗೆ ತಾಯಿಯ ಪ್ರೀತಿ ಬಂದಿದೆ. ಯಾಕೆಂದರೆ 4 ಅಂದರೆ ತಾಯಿಯ ಪ್ರೀತಿ, ತಾಯಿ ಅಪಾರವಾಗಿರ್ತಕ್ಕಂಥ ಒಂದು ಕಡೆ. ಅದು ಹುಟ್ಟಿರ್ತಕ್ಕಂಥ ಸ್ಥಾನ ಯಾವುದಾದ್ರು ಇರಲಿ, ಗುಡಿಸ್ಲಿರಲಿ ಅಥವಾ ಬಂಗಲೆ ಇರಲಿ, ಎಲ್ಲಿದ್ದರೂ ಕೂಡ 4 ಅಂತ ಬಂದಾಗ ಶಿ ವಿಲ್ ಟೇಕ್ ಕೇರ್ ದಿ ಸನ್ ಆರ್ ಡಾಟರ್ ಆ್ಯಸ್ ಎ ಕಿಂಗ್ ಆರ್ ಎ ಕ್ವೀನ್. ಇದು 4ನೇ ಮನೆ. ಸಾಕಷ್ಟು ಕಾಂಬಿನೇಷನ್ಸ್ ಅವರು ಹುಟ್ಟಿದಾಗಲೇ ಕೂಡ ಒಂದು ಎತ್ತರದ ಸ್ಥಾನಕ್ಕೆ ಹೋಗ್ತೀವಿ ಅಂತ ಹೇಳಿ ಆ ಕಾಂಬಿನೇಷನ್ 10 ಎಲ್ಲ ಬಂದ್ಬಿಟ್ಟಿದೆ. ಶನಿ ಆದ ನಂತರ ಜಸ್ಟ್ 11 ವರ್ಷ ಲಾಲನೆ ಪಾಲನೆ ಆದ ನಂತರ ಬುಧ ದಶೆ ಸ್ಟಾರ್ಟ್ ಆಗಿತ್ತು. ಸೇಮ್ ಕಾಂಬಿನೇಷನ್ ರನ್ ಆಗ್ತಾ ಇದೆ. ಅಂದರೆ ಹಿ ವಾಸ್ ಡೆಸ್ಟಿನ್ಡ್ ಫಾರ್ ಹ್ಯಾವಿಂಗ್ ನಾಲೆಡ್ಜ್. ಈಗ 4ನೇ ಮನೆ ಯಾವಾಗಲೂ ಕೂಡ ವಿದ್ಯಾಭ್ಯಾಸ ಅಂತ ಹೇಳ್ತೀವಿ. ಈಗ ವಿದ್ಯಾಭ್ಯಾಸ ನಾವು ಬರೀ ಸ್ಕೂಲ್ಗೆ ಹೋಗಿ ಕಾಲೇಜ್ಗೆ ಹೋಗಿ ಕಲಿಯುವಂಥದ್ದು ಏನಿಲ್ಲ. ಯಾರೊಬ್ಬರು ಮಹಾನುಭಾವ ಹೇಳ್ತಾ ಇದ್ರು, ನೀನು ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ನಿನ್ನ ತಲೆಯಲ್ಲಿ ಉಳಿಸ್ಕೊಂಡಿದೀಯಾ
ಅದನ್ನು ನೀನು ಸಮಾಜಕ್ಕೆ ಹಾಕ್ತೀಯಾ ಆ ಜ್ಞಾನವನ್ನು, ಅದ್ರ ಮೇಲೇ ನೀನು ವಿದ್ಯಾವಂತ ಅಂತ ಇರ್ತಿದೆ. ಇಲ್ಲಾಂದರೆ ಈ ಯಾವುದೋ ಒಂದು ಮೂವಿಲಿ ಬಂತಲ್ಲ 3 Idiots ಅಂತ ಒಂದು ಮೂವಿಲಿ, ಅದರಲ್ಲಿ ಓದ್ತಾನೆ ಇರ್ತಾನೆ ಯಾವಾಗಲೂ. ಏನಾರು ಕೇಳಿದ್ರೆ ಒಂದು ನಿಮಿಷ ಬುಕ್ ರೆಫರ್ ಮಾಡ್ತೀನಿ ಅಂತ ಬುಕ್ ತೆಗಿತಾನೆ. ಸೊ ಆ ರೀತಿ ತಲೆಯಲ್ಲಿರ್ತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಪುಸ್ತಕದಿನಗಿನ ಹೆಚ್ಚಾಗಿ ಮಸ್ತಕದಲ್ಲಿ ಇರೋದು ಭಾಳ ಶ್ರೇಷ್ಠ ಮತ್ತು ಇಂಪಾರ್ಟೆಂಟ್ ಅಂತ ನಾವು ಹೇಳ್ತೀವಿ. ಈ ಬುಧ ದಶೆ 17 ವರ್ಷ ಹೆಚ್ಚು ಕಮ್ಮಿ ಆದ ನಂತರ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಕೇತು ದಶ ಬಂತು. ಕೇತು ದಶದಲ್ಲಿ ಅವರು ಪಾಲಿಟಿಕ್ಸ್ ಎಂಟರ್ ಆಗಿರೋದು, 10ನೇ ಮನೆ ಅಂತ ನಾವು ಕರಿತೀವಿ. ಆ ಚಿಕ್ಕ ವಯಸ್ಸಿನಲ್ಲೇ ಪಾಲಿಟಿಕ್ಸ್ ಬರೋಕ್ಕೆ ಕಾರಣ 10ನೇ ಮನೆ. ಕೇತುನಲ್ಲಿ ಅವರು ಪಾಲಿಟಿಕ್ಸ್ ಎಂಟರ್ ಆಗ್ತಾರೆ. ಆ ಕೇತುವಿನ ಒಂದು ದಶ 78 to 85 ಆ ಪೀರಿಯಡಲ್ಲೇ ಅವ್ರು ಎಂಟರ್ ಆಗಿರ್ತಾರೆ. ಆ 85 ಟೈಮ್ಸಲ್ಲೇ ಎಂಟರ್ ಆಗಿರ್ತಾರೆ. ಸೊ 85 ಆಗೋಷ್ಟಕ್ಕೆ ಅವ್ರಿಗೆ 35 ವರ್ಷ ಹೆಚ್ಚು ಕಮ್ಮಿ, 28ರಿಂದ 35 ವರ್ಷ. ಆ 35ನೇ ವಯಸ್ಸೊಳಗಡೆ ಕೇತು ಅವ್ರಿಗೆ ಜ್ಞಾನಕಾರಕ ಆಗಿರ್ತಕ್ಕಂಥದ್ದು ಅಥವಾ ಒಂದು ಸ್ಪಿರಿಚುವಲ್ ಪ್ಲ್ಯಾನೆಟ್ ಅಂತ ನಾವು ಕರಿತೀವಿ. ಆ ಸ್ಪಿರಿಚುವಲ್ ಪ್ಲ್ಯಾನೆಟ್ಟು ಅವ್ರಿಗೆ 10ನೇ ಮನೆ. ದೊಡ್ಡ ದೊಡ್ಡ ಸರ್ಕಲ್ ಜೊತೆ ಹೋಗೋಕ್ಕೆ ಹೆಲ್ಪ್ ಆಗುತ್ತೆ 10ನೇ ಮನೆ. 10 ಅಂದರೆ 3 ಕಡೆನೂ 10 ಬಂದಿದೆ. ಪ್ಲ್ಯಾನೆಟಲ್ಲಾದರೂ ಆಗಲಿ, ನಕ್ಷತ್ರದಲ್ಲಾದರೂ, ಸಬ್ಲಾಡಲ್ಲಾದರೂ ಆಗಲಿ 10 to the power of 3 ಅಂತ ನಾವು ಕೊಡ್ತೀವಿ. ಇದೆಲ್ಲ ಜ್ಯೋತಿಷ್ಯದಲ್ಲಿ ಆಲ್ಗಾರಿಥಮ್ಸ್ ಅಂತ ನಾವು ಕರಿತೀವಿ. ಜ್ಯೋತಿಷ್ಯ ಎಷ್ಟು ಹೈ ಲೆವೆಲ್ ಅಂತಂದರೆ ತೊಗೊಂಡೋಗಿ ಅದನ್ನು ನಾವು ಈ ಮೋರಿ ಕೆಳಗಡೆ, ಈ ಯಾವುದಿದು ನಮ್ಮ ಲಾಡ್ಜ್ ಮೆಟ್ಲತ್ತಾರಲ್ಲ ಅದ್ರ ಕೆಳಗಡೆ, ಬೀದಿ ಬದಿ ಕರೆಕ್ಟಾಗಿ ಹೇಳಿ. ಸೊ ಆ ಥರ ಆ ಲೆವೆಲಲ್ಲಿ ಈ ಸೈನ್ಸ್ ಹೊಟ್ಟೋಗಿದೆ. ಇದನ್ನು ನಾವು ಸೈನ್ಸಾಗಿ ತೊಗೊಂಡ್ರೆ ಅಸ್ಟ್ರಾಲಜಿ ಈಸ್ ಇನ್ ದಿ ಟಾಪ್. ಇದನ್ನು ನಾವು ಮೂಢನಂಬಿಕೆಯಾಗಿ ತಗೊಂಡ್ರೆ ಅದು ನಮ್ದು ಯಾವುದೋ ಒಂದು ಉಗ್ರಾಣದಲ್ಲಿ ಮೂಲೆಯಲ್ಲಿ ಏನೋ ಒಂದು ಇಟ್ಟಿದ್ದೀವಲ್ಲ ಆ ಥರ ಇರುತ್ತಿದ್ದು. ಪವರ್ಫುಲ್ ಸೈನ್ಸ್. ಅದಕ್ಕೆ ಇದನ್ನು ಎಲ್ಲರೂ ಕಲಿತು ಏನು ಬದಲಾವಣೆ ಮಾಡೋಕ್ಕಾಗಲ್ಲ. ಇದು ಸೀಕ್ವೆನ್ಸ್. ಇಟ್ ಈಸ್ ಎ ಸೀಕ್ವೆನ್ಸ್. ಹೇಗೆ ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೀತಾನೆ ಅಷ್ಟೇ ಅಲ್ಲಿ ನಿಲ್ಲುತ್ತದು. ನಿಂತಾದ್ಮೇಲೆ ಎತ್ತರಕ್ಕೆ ಬೆಳೆಯಲ್ಲ, ಇನ್ನು ಅಗಲಕ್ಕೆ ಬೆಳೆಯೋದು ಎಲ್ಲರೂ ಜನ. ಓಕೆ, ಬೆಳೀತಾ ಇದ್ದೀವಿ ಅಂತಂದರೆ ಒಂದೇ, ಎತ್ತರ ನಿಂತಿರುತ್ತೆ, ಅಗಲ ಜಾಸ್ತಿ ಆಗಿರುತ್ತೆ. 10ನೇ ಮನೆ ಕೇತು 85 ತಂತು. ಅದಾದ ನಂತರ ಶುಕ್ರ ದಶೆಯಲ್ಲಿ ಅವರಿಗೆ ಇನ್ನೂ ಅದೇ ಥರ ಹೆಚ್ಚು ಕಾಂಬಿನೇಷನ್ 10 ಹೆವಿ ಕಾಂಪಿಟೇಷನ್ ಜೊತೆ ಹೆವಿ ಕಾಂಪಿಟೇಷನ್ನ ಒಡೆದಾಕೊಂಡು ಬಂದಿರತಕ್ಕಂಥ ಒಂದು ವಿಚಾರದಲ್ಲಿ 7-12 ಅಪೋಸಿಷನ್ನ ನಡೆದು ಆಲ್ಮೋಸ್ಟ್ ಅವರು ಮೋಸ್ಟ್ಲಿ ಸತತವಾಗಿ CM ಆಗಿದ್ರು ಅನಿಸುತ್ತೆ ಗುಜರಾತಲ್ಲಿ. ಕಂಪ್ಲೀಟ್ ಆಲ್ಮೋಸ್ಟ್ ನಾನು ಹೇಳ್ದಂಗೆ 85, 95, 2005ವರೆಗೂ ಕೂಡ ಶುಕ್ರ ನಡೀತು. ಹ್ಯೂಜ್ ಕಾಂಟ್ಯಾಕ್ಟ್ಸು ಅವ್ರದ್ದು ಇವ್ರದ್ದು ಮತ್ತೆ 10ನೇ ಮನೆಯೇ ತೋರಿಸ್ತಾ ಇದೆ. ಎಷ್ಟು ಅದ್ಭುತವಾಗಿ ತೋರಿಸ್ತಾ ಇದೆ ಅಂತಂದರೆ, ಈಗ ನಾನು ಅವರು PMA ಡೆಸ್ಟಿನಿ ಆಗ್ತಾ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ, ಆದರೆ ದೊಡ್ಡ ದೊಡ್ಡ ಸರ್ಕಲ್ ಆಗ್ಬೋದು ಅಂತ ಬರುತ್ತೆ. ಅದಾದ ನಂತರ ಬಂದಿರತಕ್ಕಂಥದ್ದು ಸೂರ್ಯ 2005ಇಂದ 2011ವರೆಗೂ ಸೂರ್ಯ. ಅಲ್ಲಿ ಸ್ವಲ್ಪ ಅವ್ರಿಗೆ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಬಂತು. ಸರ್ಕಲ್ಲು ಇತ್ತು, ಪಾಪ್ಯುಲಾರಿಟಿನೂ ಆಯಿತು. ಆ ಪಾಪ್ಯುಲಾರಿಟಿ ಆಗ್ತಾ ಅವ್ರಿಗೆ ಒಂದು PM ಕ್ಯಾಂಡಿಡೇಟ್ ಥರ ಒಂದು ಯೋಗ. 2ನೇ ಮನೆ, 4ನೇ ಮನೆ, 5ನೇ ಮನೆ, 8ನೇ ಮನೆ. ಇವರ ಜಾತಕದಲ್ಲಿ 4, 10 ಭಾಳ ಹೆಚ್ಚಾಗಿ ಅವ್ರಿಗೆ ಬಂದಿದೆ. 4 ಅಂದರೆ ಫೇಮಸ್ ಆಗ್ತಕ್ಕಂಥ ನಂಬರು. 4 ಅಂತಂದರೆ ಹೋಮ್ ಗ್ರೌಂಡ್ ಫೇಮಸ್ ಅಂತ. ದೇಶ ಪ್ರೇಮಕ್ಕೆ 4ನೇ ಮನೆಯೇ ಇಂಪಾರ್ಟೆಂಟು. ನಾವು ಯಾರ್ದಾರು ಈ ಚುನಾವಣೆಯಲ್ಲಿ ಯಾರನ್ನಾರು ಗೆಲ್ಲಿಸ್ಬೇಕು ಅಂತಂದರೆ ಜಾತಕದಿಂದ ನೋಡಿ ನಾವು ಓಟ್ ಹಾಕ್ಬೋದು. ಯಾಕೆಂದರೆ ಇವ್ರಿಗೆ ದೇಶ ಪ್ರೇಮ ಇದೆಯೋ ಇಲ್ವ ಅಂತ. ಕೆಲವು ಲೀಡರ್ಸ್ಗೆ ದೇಶ ಪ್ರೇಮನೇ ಇಲ್ಲ, ಬೇರೆ ದೇಶದ ಬಗ್ಗೆ ಪ್ರೇಮ ಜಾಸ್ತಿ. ಅದನ್ನು 3ನೇ ಮನೆ ಬರ್ತದೆ. 4ನೇ ಮನೆ ಅಂದರೆ ತಾಯಿ, 4ನೇ ಮನೆ ಅಂದರೆ ಸ್ವಂತ ಮನೆ. ಸೊ ಇಲ್ಲಿ ದೇಶ ಅಂದರೆ 4ನೇ ಮನೆ ಬರುತ್ತೆ. ದೇಶದ ಮೇಲೆ ಅಭಿಮಾನ ಇಟ್ಕೊಂಡವ್ರಿಗೆಲ್ಲ 4 ಬರುತ್ತೆ. ಈ 3ನೇ ಮನೆ ಬರುತ್ತೋ ಅಥವಾ 9ನೇ ಮನೆ ಬರುತ್ತೋ 12ನೇ ಮನೆ ಬರುತ್ತೋ ವಿದೇಶದ ಬಗ್ಗೆನೇ ವ್ಯಾಮೋಹ. ಬೇರೆ ದೇಶದ ಫ್ಲಾಗ್ ಇಟ್ಕೊಂಡು ಹಿಂಗೆ ಅಲ್ಲಿಸ್ತಾರಲ್ಲ, ಅವ್ರದ್ದೆಲ್ಲ 3ನೇ ಮನೆ, 9ನೇ ಮನೆ, 12ನೇ ಮನೆ ಜಾಸ್ತಿ ಇರುತ್ತೆ ಈ ದೇಶದ ಫ್ಲಾಗ್ ಅಲ್ಲದೆ. ಓಕೆ, ಇನ್ನು ಮಿಕ್ಕಿದ್ದು ನಾವು ಆಮೇಲೆ ಬ್ರೇಕ್ ಆದ್ಮೇಲೆ ಒಂದು ಡಿಸ್ಕಸ್ ಮಾಡೋಣ. ಏನು ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಬೇಕು ಅನ್ನುವಂತಹ ಮಹದಾಸೆ ಏನಾದರೂ ನಿಮಗೆ ಇದ್ರೆ ನೋಡಿ, ಫ್ರೀ ಕ್ಲಾಸಸ್ಗಳು ಕೂಡ ಇರುತ್ತೆ. ಮತ್ತೆ ಅದೇ ರೀತಿಯಾಗಿ ಈ ತಿಂಗಳು 24ರಂದು ಕ್ಲಾಸಸ್ಗಳು ಕೂಡ ನಡೆಯುತ್ತೆ. ಈ ಕ್ಲಾಸಸ್ಗಳು ಹೇಗೆ ನಡೆಯುತ್ತೆ ಅನ್ನೋದ್ರ ಕುರಿತು ಒಂದು ವಿಟಿ ಇದೆ, ನೋಡ್ತಾ ಹೋಗೋಣ. ಆದರೆ ಅದಕ್ಕೆ ಮುನ್ನ ಒಂದು ವಿರಾಮ. ನಮಸ್ಕಾರ. ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ ತರಗತಿಗಳಿಗೆ ಸುಸ್ವಾಗತ.
ಈ ತರಗತಿಗಳಲ್ಲಿ ಗುರುಜಿಯವರು ಕಲಿಸಿಕೊಡಲಿರುವ ವಿಚಾರಗಳೇನೆಂದರೆ, ನಮ್ಮ ಬ್ರಹ್ಮಾಂಡದ ಸೃಷ್ಟಿ, ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ, 4 ಯುಗಗಳು, ಉತ್ತರ ಧ್ರುವದ ಪ್ರಾಮುಖ್ಯತೆ, ನಕ್ಷತ್ರಗಳು, ರಾಶಿಗಳು, ರಾಹು ಮತ್ತು ಕೇತು ಪುರಾಣ, ರಾಶಿ ಚಕ್ರದಲ್ಲಿ 27 ನಕ್ಷತ್ರಗಳ ಸ್ಥಾನ, ರಾಶಿ ಚಕ್ರದ ಡಿಗ್ರಿ ಲೆಕ್ಕಾಚಾರ, ನಕ್ಷತ್ರದ 108 ಪಾದಗಳು, ದಶಾ ಲೆಕ್ಕಾಚಾರ, ರಾಶಿ ಚಕ್ರದ ಗುಣಲಕ್ಷಣಗಳು, ಲಗ್ನದ ಪ್ರಾಮುಖ್ಯತೆ, ಲಗ್ನ ಲೆಕ್ಕಾಚಾರ, ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ, ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು, ನಕ್ಷತ್ರ ನಾಡಿ ತತ್ವಗಳು, ಗ್ರಹಾಧಿಪತಿ, ನಕ್ಷತ್ರಾಧಿಪತಿ, ಉಪನಕ್ಷತ್ರಾಧಿಪತಿ ಲೆಕ್ಕಾಚಾರ, ಪ್ರಶ್ನಾಶಾಸ್ತ್ರದ 249 ವಿಭಾಗಗಳ ಲೆಕ್ಕಾಚಾರ, ವಿಶ್ಲೇಷಣೆಯಲ್ಲಿ ದಶ, ಭುಕ್ತಿ, ಅಂತರ್ಭುಕ್ತಿಯ ಅರ್ಥ, ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್, ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ, ಯಶಸ್ಸಿನ ಲೆಕ್ಕಾಚಾರ, ಮದುವೆ ವಿಚಾರದಲ್ಲಿ ಸಂಯೋಗಗಳು, ತೊಂದರೆಗಳು, ಸಂತಾನದಲ್ಲಿ ತೊಂದರೆಗಳು, ವಿಳಂಬವಾಗುವುದು, ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು, ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ, ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ 3 ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ, ಪವರ್ ಪೊಸಿಷನ್, ಪುಷ್ಪುಲ್ ಸಿದ್ಧಾಂತ, ಗೋಚಾರದ ವಿಶ್ಲೇಷಣೆ, ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ, ಪರಿಹಾರಗಳು, ರತ್ನಗಳು, ರುದ್ರಾಕ್ಷಿ, ಮಂತ್ರ, ಕಲರ್ ಥೆರಪಿ, ದಾನದ ಪರಿಕಲ್ಪನೆ, ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ. ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋಲ್ಟ್ರಿ ಆಸ್ಟ್ರೋ ಆಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ. ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಇಂದೇ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಕೈಲಾಶ್ ಯಂತ್ರವು ಪುರಾತನವಾದ, ಪ್ರಾಚೀನವಾದ, ಅತ್ಯಂತ ಶಕ್ತಿಶಾಲಿಯಾದ ಯಂತ್ರವಾಗಿದೆ. ಸುಮಾರು 800ರಿಂದ 1000 ವರ್ಷಗಳ ಹಿಂದೆ ಹಲವಾರು ಸಂಯೋಗಗಳಿಂದ ರಚಿಸಲ್ಪಟ್ಟಿರುವ ವಿಶೇಷವಾದ ಯಂತ್ರವೇ ಈ ಕೈಲಾಶ್ ಯಂತ್ರ. ಈ ಕೈಲಾಶ್ ಯಂತ್ರದ ಮಧ್ಯ ಭಾಗದಲ್ಲಿ ಬರುವಂತಹ ಕೋರ್ ಭಾಗದಲ್ಲಿರುವಂತಹ ಸಂಖ್ಯಾಶಾಸ್ತ್ರದ ಲೋಶೋ ಗ್ರಿಡ್, ಈ ಕೋರ್ ಸುತ್ತ ಬರುವಂತಹ 12 ಪ್ರಾಣಿಗಳು ಚೀನಿ ವಿಶೇಷ ಪ್ರಾಣಿಗಳು, ಅನಿಮಲ್ ಸ್ಪಿರಿಟ್ ಅನ್ನು ಸೂಚಿಸುತ್ತದೆ. ಅದರ ಸುತ್ತ ಇರುವಂತಹ ವಿಶೇಷವಾಗಿರುವಂತಹ ಮಂತ್ರ, ಅದರ ಸುತ್ತ 4 ಅಂಶಗಳಾದ ಓಂ, ಸ್ವಸ್ತಿಕ್, ತ್ರಿಶೂಲದ ಶಿವನ ಅಂಶದಿಂದ ದಿಗ್ಬಂಧನವಾಗಿದೆ. ಈ ಕೈಲಾಶ್ ಯಂತ್ರದಲ್ಲಿ ಬರುವಂತಹ ಮಂತ್ರವನ್ನು ಪ್ರತಿ ಸೋಮವಾರ 108 ಬಾರಿ ಜಪಿಸುವುದರಿಂದ ಮತ್ತು ಕೆಂಪು ಹೂಗಳಿಂದ ಪೂಜಿಸುವುದರಿಂದ ಹೆಚ್ಚಿನ ಧನಾತ್ಮಕ ಶಕ್ತಿಯನ್ನು ಪಡೆಯುವುದರ ಜೊತೆಗೆ ಜೀವನದಲ್ಲಿ ನೆಮ್ಮದಿ, ಹಣಕಾಸು, ಆರೋಗ್ಯ, ವಿದ್ಯಾಭ್ಯಾಸದಲ್ಲಿ ಯಶಸ್ಸನ್ನು ಗಳಿಸಬಹುದಾಗಿದೆ. ಈ ಯಂತ್ರಕ್ಕಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಧಾನಿ ನರೇಂದ್ರ ಮೋದಿ ಅವರ ಭವಿಷ್ಯ ಮತ್ತೆ ಅವರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳಿ ಆಸಕ್ತರು ಕೂಡ ಇರ್ತಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ. ನೀವು ಹೇಳ್ತಾ ಇದ್ರಿ ಅವರ ಭವಿಷ್ಯದ ಬಗ್ಗೆ, ತಿಳಿಸ್ಕೊಡಿ, ಮುಂದುವರಿಸಿ. ನಾವು ಜಸ್ಟ್ ಒಂದು ಕರ್ತೃವಾಗಿ ನೋಡ್ತಾ ಇದೀವಿ, ನಾವು ಯಾರ ಭವಿಷ್ಯನೂ ಬದಲಾಯಿಸಕ್ಕಾಗೋದಿಲ್ಲ. ಸೊ ಮತ್ತೆ ನಾವು ಡಿಸ್ಪ್ಲೇ ಮಾಡೋಣ. ಈಗ ನಾವು ಸೂರ್ಯದಲ್ಲಿ ನಾವಿದ್ವಿ. ಸೂರ್ಯ 2005ರಿಂದ 2011ವರೆಗೂ ಕೂಡ ಸೂರ್ಯ ದಶೆ. ಆ ಟೈಮಲ್ಲೇ CM, ಭಾಳಷ್ಟು CM, ಆ ಸೂರ್ಯ ದಶಾನೂ ಕೂಡ ಒಂದು ಉನ್ನತವಾಗಿರ್ತಕ್ಕಂಥ ಸ್ಥಾನ ಕೊಟ್ಟಿರ್ತಕ್ಕಂಥದ್ದು. ಸೂರ್ಯಚಂದ್ರರು ಒಂದು ನಮಗೆ ರಾಜಾರಾಣಿ ಥರ ಇರುತ್ತೆ. ಆ ಗ್ರಹಗಳು ಚೆನ್ನಾಗಿದ್ದಾಗ ಒಳ್ಳೆ ಪೊಸಿಷನ್ ಇರ್ತೀವಿ. ಪೊಸಿಷನ್ ಅಂತ ನಾವು ಯಾವುದನ್ನು ಜ್ಯೋತಿಷದಲ್ಲಿ ಈ ಬೇರೆ ಬೇರೆ ಜ್ಯೋತಿಷರೆಲ್ಲ ಹೇಳ್ತಾರಲ್ಲ, ಇವ್ರಿಗೆ CM ಯೋಗ ಇದೆ, ಇವ್ರಿಗೆ PM ಯೋಗ ಇದೆ, ಅದೆಲ್ಲ ಬರೀ ಬಕವಾಸ್, ಬರೀ ಸುಳ್ಳು. ಯಾರು ಕೂಡ ಇವ್ರು CM ಆಗ್ತಾರೆ ಅಂತ ಹೇಳಕ್ಕಾದ್ರೆ, ಆದರೆ ಅವರ ಜಾತಕದಲ್ಲಿ ಅವರ ಕರ್ಮಾನುಸಾರ ಅತ್ಯಂತ ಎತ್ತರದ ಪೊಸಿಷನ್ಗೆ ಹೋಗ್ತಾರೆ. ಅವರು ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ವೈಸ್ ಪ್ರೆಸಿಡೆಂಟ್ ಆಗ್ಬೋದು, ಅಥವಾ ಯಾವುದೋ ಒಂದು ಪ್ರತಿಷ್ಠಿತವಾಗಿರ್ತಕ್ಕಂಥ ಸಾಫ್ಟ್ವೇರ್ ಕಂಪನಿ ಹೆಡ್ ಆಗ್ಬೋದು. ಇಲ್ಲಿ ಯಾವುದು ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾರ ಕೈಲೂ. ಯಾವ ಕ್ಷೇತ್ರ ಅಂತ ಹೇಳೋದಕ್ಕಾಗಲ್ಲ. ಕ್ಷೇತ್ರ ತೋರಿಸಿದ್ರು ಕೂಡ ಈಗ ಆಯ್ತು 4-5 ಕ್ಷೇತ್ರ ತೋರಿಸ್ಬೋದು ಬೇಕಾದ್ರೆ ಅಷ್ಟೇ, ಅದನ್ನೂ ಇದು. ಬಟ್ ಆದರೆ ಉನ್ನತ ಪೊಸಿಷನ್ ಅಂತ ಹೇಳ್ಬೋದು. 2011 ನಂತರ ಅವರಿಗೆ ಚಂದ್ರ ಪ್ರಾರಂಭವಾಗಿ ಸೂರ್ಯನ ಲೆಗೆಸಿ ಅಂತ ನಾವು ಕರಿತೀವಿ. ಸೂರ್ಯನ ಲೆಗೆಸಿ ಅಂದರೆ ಹಿಂದೆ ತಗೊಂಡ್ಬಂದಿರತಕ್ಕಂಥ ದಶದ ಮೇಲೆ ಅವರು 2011 ಆದಮೇಲೆ ಚಂದ್ರ ದೇಶದಲ್ಲಿ ಪ್ರಧಾನಿ. ಆದರೆ 2021 ಮುಗಿದೋಯ್ತು ಎಂಡಿಗೆ.
ಈ ಇತ್ತೀಚೆಗೆ ಬಂದಿರತಕ್ಕಂಥ ಎಲೆಕ್ಷನಲ್ಲಿ ನಾವು ಆ ಮಂಗಳ ನೋಡಿದಾಗ ಅಲ್ಲಿ 10 ಅನ್ನೋದು ಸ್ವಲ್ಪ ಅಲ್ಲಾಡ್ತು, 4 ಮಾತ್ರ ಉಳೀತು. ಮೀಡಿಯಮ್ ಸಕ್ಸಸ್ ಅಂತ ಬಂತು. ಇಲ್ಲೇ ಸ್ವಲ್ಪ ಮೈತ್ರಿಕೂಟ ಮಾಡ್ಕೊಂಡಿರೋದು, ಇಲ್ಲೇ ಸ್ವಲ್ಪ ಮಟ್ಟಿಗೆ ಅವರು ಇದು ಮಾಡ್ಕೊಂಡಿರ್ತಕ್ಕಂಥದ್ದೆಲ್ಲ ಇದೆ. ಈಗ ಭುಕ್ತಿ ನೋಡೋದಾಗಲಿ ಇಲ್ಲಿ ಬುಧ ಭುಕ್ತಿ ನಡೀತಾ ಇದೆ. ಈಗ ಲೈಮ್ಲೈಟಲ್ಲಿ ಚೆನ್ನಾಗಿದೆ. ನೆಕ್ಸ್ಟು ಕೇತು ಬಂದಾಗ, ಇದು ಭಾಳ ಇಂಪಾರ್ಟೆಂಟ್ ಪಾಯಿಂಟ್, ಮುಂದಿನ ವರ್ಷ ಜೂನ್ ಆದ ಮೇಲೆ 100% ಈ ಸ್ಥಾನದ ಬದಲಾವಣೆ ಅಂತ ನಾವು ಹೇಳ್ತೀವಿ. ಸ್ಥಾನ ಬದಲಾವಣೆ ಕೇತು ಕೊಡ್ತಾನೆ. ಸ್ಥಾನ ಬದಲಾವಣೆ ಏನು ಬೇಕಾದ್ರೂ ಆಗ್ಬೋದು. ಅವರು PM ಇಂದ ಚೇಂಜ್ ಆಗಿ ಬೇರೆ ಏನಾದ್ರು ಮಾಡ್ಬೋದು, ಅಧ್ಯಕ್ಷರಾಗ್ಬೋದು, ಆ BJP ಅಥವಾ ಇನ್ನೊಂದು ಯಾವುದಿದೆ ಅಧ್ಯಕ್ಷರಾಗ್ಬೋದು, ಅಥವಾ ಬೇರೆ ಏನಾದ್ರು ನಾನು ಮಾಡ್ಕೊಳ್ತೀನಿ ಅಂತ ಹೇಳಿ. ಸ್ಥಾನ ಬದಲಾವಣೆ 2026 ಜೂನ್ ನಂತರ 28 ಜೂನ್ ಒಳಗಡೆ ತೋರಿಸ್ತದೆ. 26 ಜೂನಿಂದ ಅವರ ಗ್ರಹಗಳು ಬದಲಾವಣೆ ತೋರಿಸ್ತಾ ಇದ್ದಾವೆ. ನಾವು ಇವತ್ತೇನು ನೋಡ್ತಾ ಇದ್ದೀವೋ ಮುಂದಿನ ವರ್ಷ ಬರ್ತ್ಡೇ ಅಷ್ಟೊತ್ತಿಗೆ ಬದಲಾವಣೆ ಬಂದಿರುತ್ತೆ. ಆದರೆ ಸ್ಥಾನದಿಂದ ಕೆಳಗಿಳಿತಾರೆ, ಏನು ಬೇಕಾದ್ರೂ ಆಗ್ಬೋದು. ಯಾಕೆಂದರೆ ಬದಲಾವಣೆ ಅಂತ ತೋರಿಸಿದೆ. ಸ್ಥಾನ ಅಲ್ಲಿ ಹೋಗ್ಬಿಟ್ಟು ನಾನು ಬೇರೆ ಬರೀ ಹೋಮ್ ಮಿನಿಸ್ಟರ್ ನೋಡ್ಕೋತೀನಿ, ಅಥವಾ ನಾನು ಈ ಸಂಘ ಕಟ್ತೀನಿ, ಅಥವಾ ಅವ್ರದ್ದು ಏನೇನೋ ಇರ್ತವೆ ಸಂಘಗಳು ಎಷ್ಟೊಂದು, ಆ ಸಂಘದ ನಾನು ಇನ್ಚಾರ್ಜ್ ಆಗ್ತೀನಿ, ಏನಾದ್ರು ಬರುತ್ತೆ. ಒಟ್ಟಿನಲ್ಲಿ ಚೇಂಜ್ ಇಸ್ ಇನ್ನೋವೇಟಬಲ್ ಅಂತ ಹೇಳ್ತೀವಿ. ಮುಂದಿನ ವರ್ಷ ಅವರು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋ ಅಷ್ಟಕ್ಕೆ ಬದಲಾವಣೆ ಕಟ್ಟಿಟ್ಟ ಬುತ್ತಿ. ಮೇಜರ್ ಬದಲಾವಣೆ, ನಾಟ್ ಎ ನಾರ್ಮಲ್ ಒನ್. ಮೇಜರ್ ಬದಲಾವಣೆ, ಮೇಜರ್ ಚೇಂಜಸ್ ಬರುತ್ತೆ. ಆದರೆ ಆ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಕೆಳಗಿಳಿದೇ ಇಳಿಯುತ್ತೆ. ಅದು ರಾಜ ಆದರೂ ಅಷ್ಟೇ, ಯಾರಾದರೂ ಅಷ್ಟೇ, ನಾನಾದರೂ ಅಷ್ಟೇ, ಯಾರಾದರೂ ಅಷ್ಟೇ, ಒನ್ ಟೈಮ್ ವಿಲ್ ಕಮ್, ವಿ ಹ್ಯಾವ್ ಟು ಗೆಟ್ ಡೌನ್ ಅಂತ ಹೇಳ್ತಾರಲ್ಲ, ಆ ರೀತಿ ಇರ್ತಕ್ಕಂಥದ್ದು ಅಲ್ಲಾಗುತ್ತೆ. ಸೊ ಆದರೂ ಕೂಡ ಅವರಿಗೆ ನಮ್ಮ ಬದುಕುಗಳನ್ನು ಎಲ್ಲೋ ಒಂದು ಕಡೆ ಹಸನಾಗಿಸಿರ್ತಕ್ಕಂಥದ್ದು, ಸಿಂಪ್ಲಿಫೈ ಮಾಡಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೊಡುಗೆ ಇದ್ದೇ ಇರುತ್ತೆ. ನಾವಿವತ್ತು ಏನೋ ಒಂದು ಮಾಡ್ತಾ ಇದ್ದೀವಿ, ಒಂದು ಪೇಮೆಂಟ್ ಈಸಿಯಾಗಿ ಆಗ್ತಾ ಇದೆ ಅಂತ ಇರ್ಬೋದು, ಅಥವಾ ನಾವೆಲ್ಲರೂ ಟ್ರಾನ್ಸ್ಪೋರ್ಟೇಷನ್ ಈಸಿ ಅಂತಕ್ಕಂಥದ್ದು, ಅಥವಾ ನಾವು ಏರ್ಪೋರ್ಟ್ಗೆ ಹೋದರೆ ಅದನ್ನು ಎಂಜಾಯ್ ಮಾಡ್ತೀವಿ ಅಂತಕ್ಕಂಥದ್ದು ಎಲ್ಲೋ ಒಂದು ಕಡೆ, ಅಥವಾ ನಾವಿವತ್ತು ರೈಲ್ವೇದಲ್ಲಿ ಪ್ರಯಾಣ ಮಾಡ್ತೀವಿ, ಒಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಮಾಡ್ತಾ ಇದ್ದೀವೋ, ಎಲ್ಲೋ ಅವರ ಹಸ್ತಕ್ಷೇಪ ಇದ್ದೇ ಇರುತ್ತೆ. ಆ ಕಂಫರ್ಟ್ ನಮಗೆ ಕೊಟ್ಟಿದ್ದಾರೆ. ಜನ ಯಾರು ಏನು ಬೇಕಾದ್ರೂ ಅವ್ರನ್ನ ಬೈಕೊಳ್ಳಿ, ಒಂದು ಮಾತು, ನಾವು ಕುತ್ಕೊಂಡು ಕಂಫರ್ಟಲ್ಲಿ ಕೆಲವು ಕಡೆ ಎಲ್ಲ ಹೋಗ್ತಾ ಇದ್ದೀವಿ ಅಂದರೆ ಅವರ ಕೊಡುಗೆ ಅಂತ ನಾವು ತಿಳ್ಕು ಮಾಡಬೇಕು. ಯಾವಾಗಲೂ ಅಷ್ಟೇ, ಯಾವುದೇ ಪಕ್ಷದವರಾಗಿರಲಿ, ನೀವು ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಕಂಫರ್ಟ್ ಅಂತ ನಾವೇನು ಹೇಳ್ತೀವಿ, ಒಂದು ಸುಖವನ್ನು ಕೊಟ್ಟಿದ್ದಾನೆ, ಒಂದು ಇದು ಮಾಡಿದ್ದಾನೆ ಅಂತಂದಾಗ ಯಾವ್ಯಾವ ವಿಚಾರದಲ್ಲಿ ಕೊಟ್ಟಿದ್ದಾರೆ ನಮಗೆ ಅನ್ನೋದನ್ನು ನಾವು ಸ್ಮರಿಸಿ ಅವರ ಒಂದು ವ್ಯಕ್ತಿತ್ವಕ್ಕೆ ನಾವು ಥ್ಯಾಂಕ್ ಯು ಹೇಳಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೆ ಹೇಳ್ತಾ, ನಾವು ಭಾಳ ಅವ್ರಿಗಿಂತ ಚಿಕ್ಕವರು, ನಾವು ಯಾವ ಆಶೀರ್ವಾದ ಕೊಡೋಕ್ಕಾಗಲ್ಲ. ಓಕೆ, ಸೊ ಅವ್ರಿಗೆ ದೇವರು ಮತ್ತು ಹಿರಿಯರೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೆ ಆಗಲಿ, ಸರ್ವೇ ಜನ ಸುಖಿನೋ ಭವಂತು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಜಾತಕ ವಿಶ್ಲೇಷಣೆ ಮಾಡಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಈ ಒಂದು ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಇದ್ದರೆ ಈ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೀವು ಕರೆ ಮಾಡಬಹುದು, ನೇರವಾಗಿ ಮಾತನಾಡಬಹುದು. ಮತ್ತು ಈಗಾಗಲೇ ಜ್ಯೋತಿಷ್ಯವನ್ನು ಕಲಿತಂಥ ವಿದ್ಯಾರ್ಥಿಗಳು ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ರು ನೋಡ್ತಾ ಹೋಗೋಣ. ಇದಾಗಿದೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನನ್ನ ಹೆಸರು ಪ್ರಸಾದ್ ಅಂತ, ನಾನು ಮಡಿಕೇರಿಯಿಂದ ಬಂದಿರೋದು. ಆ್ಯಕ್ಚುಲಿ ಯೂಶ್ವಲಿ ಜ್ಯೋತಿಷ ಅಂದರೆ ಮೊದಲು ನಾನು ತಿಳ್ಕೊಂಡಂಗೆ ತುಂಬ ಟಫ್ ಇರ್ಬೋದು. ಕೆಲವರು ಹೇಳ್ತಿದ್ರು 5 years 10 years 20 years ಲರ್ನ್ ಮಾಡಬೇಕು ಅಂತ. ಬಟ್ ಇಲ್ಲಿಗೆ ಬಂದ ಮೇಲೆ ಮತ್ತೆ ಗೊತ್ತಾಯಿತು, ನಾನು ಬೇಸಿಕ್ ನಕ್ಷತ್ರ ನಾಡಿ ಮತ್ತು ಹೈಯರ್ ಕ್ಲಾಸು ಮಾಡಿದ್ದೀನಿ, 2 ಮಾಡಿದ್ದೀನಿ. ಮುಂದೆ ಐ ಹೋಪ್ PhD ಮಾಡಬೇಕು ಅಂತಲೂ ಐಡಿಯಾ ಇದೆ. ಬಟ್ ಕ್ವೈಟ್ ಗುಡ್ ಅಂಗೈಯಲ್ಲಿ ಜ್ಯೋತಿಷ ಅಂತ ಹೇಳ್ಬೋದು, ಸಿಂಪಲಾಗಿ ಹೇಳೋದಾದ್ರೆ. ಯಾಕೆ ಅಂತ ಹೇಳಿದ್ರೆ ತುಂಬ ಸರಳವಾಗಿ ಹೇಳ್ಕೊಡ್ತಾರೆ. ಯಾವ ಇದಿಲ್ಲಾದರೂ ಕೂಡ ಒಂದು ನೀವು ಮಿನಿಮಮ್ ಕ್ವಾಲಿಫಿಕೇಷನ್ ಡಿಗ್ರಿ ಆಗಿರಬೇಕು ಆ ಥರದ್ದು ಆ ಥರ ಯಾವುದೂ ಇದಿಲ್ಲ. ಸಿಂಪಲಾಗಿ ಇದು ಮಾಡ್ತಾರೆ. ಆ್ಯಪ್ಗಳಿದೆ, ಒಳ್ಳೊಳ್ಳೆ ಆ್ಯಪ್ಗಳು ಕೊಡ್ತಾರೆ, ತುಂಬ ಚೆನ್ನಾಗಿದೆ. ಬಟ್ ಪ್ರೆಡಿಕ್ಷನ್ನು 90% ನೀವು ರಿಸಲ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು. ಬಟ್